ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವು ಈ ಒಂದು ವಿಡಿಯೋದಲ್ಲಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ ಯಾವುದು ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ ನಾವು ಯಾಕೆ ಈ ಒಂದು ಆರ್ಟಿಕಲ್ನ ಚೂಸ್ ಮಾಡ್ಕೊಂಡಿದ್ದೀವಿ ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸು ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಅನೌನ್ಸ್ ಮಾಡಿದೆ ಖಾರಿಫ್ ಸೀಸನ್ಗೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನು, ಇದನ್ನು ಯಾಕೆ ಅನೌನ್ಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಇದೊಂದು ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್. ಏನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಅಂದರೆ, ಈಗ ಇಫ್ ಇನ್ ಕೇಸ್ ಶಾರ್ಪ್ ಫಾಲ್ ಇನ್ ಫಾರ್ಮ್ ಪ್ರೈಸಸ್ ಆಯಿತು ಅಂದರೆ ಅವಾಗ ಏನಾಗುತ್ತೆ, ಫಾರ್ಮರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಸಡನ್ನಾಗಿ ಅವ್ರು ಏನು ಪ್ರೊಡ್ಯೂಸ್ ಮಾಡಿರ್ತಾರೆ ಫಾರ್ಮರ್ಸು, ಆ ಒಂದು ಪ್ರೊಡ್ಯೂಸ್ಡು ರೇಟ್ ತುಂಬ ಡಿಕ್ರೀಸ್ ಆಯ್ತು ಅಂದಾಗ ಅವ್ರಿಗೆ ಏನೂ ಸಿಗಲ್ಲ. ಸೊ ದೇ ವಿಲ್ ಇನ್ ದ ಲಾಸ್, ಅವರು ಲಾಸಲ್ಲಿರ್ತಾರೆ. ಈ ಒಂದು ಲಾಸನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡಿದೆ, ಈ ಒಂದು ಶಾರ್ಪ್ ಫಾಲ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ತೊಗೊಂಡು ಬಂದಿದ್ದಾರೆ. ಇಫ್ ಇನ್ ಕೇಸ್ ಮಾರ್ಕೆಟಲ್ಲಿ ಏನಾದರೂ ರೇಟು ಒಂದೇ ಸಲ ಕಡಿಮೆ ಆಯಿತು ಅಂದರೆ ಆವಾಗ ಈ ರೈತರು ಬೇಕಾದರೆ ಗೌರ್ಮೆಂಟಿಗೆ ಅವ್ರದ್ದು ಪ್ರೊಡ್ಯೂಸನ್ನು ಸೆಲ್ ಮಾಡ್ಬೋದು. ಸೊ ಗೌರ್ಮೆಂಟು ಫಾರ್ಮರ್ಸ್ ಎಷ್ಟೇ ಆಫರ್ ಮಾಡಿದ್ರು ಅದನ್ನು ಬೈ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್. ಇದನ್ನು ಯಾರು ಅನೌನ್ಸ್ ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ. ಇದನ್ನು ಅನೌನ್ಸ್ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ. ಯಾವಾಗ ಅನೌನ್ಸ್ ಮಾಡುತ್ತೆ ಅಂದರೆ ಬಿಗಿನಿಂಗ್ ಆಫ್ ದ ಸೋವಿಂಗ್ ಸೀಸನ್. ಸೊ ಸೋವಿಂಗ್ ಸೀಸನಲ್ಲಿ ಸ್ಟಾರ್ಟಿಂಗಲ್ಲಿ ಇದು ಅನೌನ್ಸ್ ಮಾಡುತ್ತೆ. ಎಲ್ಲ ಕ್ರಾಪ್ಸಿಗೂ ಇದು ಅನೌನ್ಸ್ ಮಾಡುತ್ತಾ? ಇಲ್ಲ, ಸರ್ಟೈನ್ ಟೈಪ್ಸ್ ಆಫ್ ಕ್ರಾಪ್ಸಿಗೆ ಮಾತ್ರ ಅನೌನ್ಸ್ ಮಾಡುತ್ತೆ. ಇದಕ್ಕಿನ್ನು ಯಾರು ರೆಕಮೆಂಡ್ ಮಾಡ್ತಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಇಷ್ಟೇ ಅನೌನ್ಸ್ ಮಾಡಿ ಅಂದರೆ, ರೆಕಮೆಂಡೇಶನ್ ಮೇಡ್ ಬೈ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್. ಈ CACP ಏನಿದೆ ಇದು ರೆಕಮೆಂಡ್ ಮಾಡುತ್ತೆ ಮಿನಿಮಮ್ ಸಪೋರ್ಟ್ ಪ್ರೈಸು ಯಾವ ಕ್ರಾಪಿಗೆ ಎಷ್ಟು ಇರಬೇಕು ಅಂತ. ಸೊ ಆ ಒಂದು ಬೇಸಿಸ್ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಫಿಕ್ಸ್ ಮಾಡುತ್ತೆ. ಸೊ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆರ್ ಗ್ಯಾರಂಟಿ ಪ್ರೈಸ್ ಫಾರ್ ದೇರ್ ಪ್ರೊಡ್ಯೂಸ್ ಫ್ರಮ್ ದ ಗೌರ್ಮೆಂಟ್. ಸೊ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಗೌರ್ಮೆಂಟು ಗ್ಯಾರಂಟಿ ಕೊಡೋದು. ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಯಾರು ಗ್ಯಾರಂಟಿ ಕೊಡ್ತಾರೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇದಕ್ಕೆ ಗ್ಯಾರಂಟಿ ಕೊಡುತ್ತೆ. ಸೊ ಅಂದರೆ ಫಾರ್ಮರ್ಸು ಎಷ್ಟೇ ಪ್ರೊಡ್ಯೂಸ್ ಮಾಡಿದ್ರು ಗೌರ್ಮೆಂಟ್ ಅದನ್ನು ಪ್ರೊಕ್ಯೂರ್ ಮಾಡುತ್ತೆ, ಅದು ಅನೌನ್ಸ್ ಮಾಡಿರೋಂಥ ಪ್ರೈಸಲ್ಲಿ. ಸೊ ಇದೊಂದು ಸೇಫ್ಟಿ ನೆಟ್ ಅಂತಲೇ ಹೇಳ್ಬೋದು ಫಾರ್ಮರ್ಸಿಗೆ. ಇದೊಂದು ಅಗ್ರಿಕಲ್ಚರ್ ರೆವಲ್ಯೂಷನ್ ಏನಿದೆ ಅದರದ್ದು ಕೋರ್ ಕಾನ್ಸೆಪ್ಟ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಅಗ್ರಿಕಲ್ಚರ್ ರೆವಲ್ಯೂಷನ್ ಆಗೋದಕ್ಕೆ ಇದು ಫಾರ್ಮರ್ಸ್ಗೆ ಇನ್ಸೆಂಟಿವೈಸ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿದ್ದು ಅಂತಲೇ ಹೇಳ್ಬೋದು. ಇದು ಇಂಡಿಯಾನ ಫುಡ್ ಡಿಫಿಸಿಯೆಂಟಿಂದ ಫುಡ್ ಸರ್ಪ್ಲಸ್ ಕಂಟ್ರಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವಾಗ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಏನಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡೋದಂದರೆ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಇಂಡಿಯಾ ಒಂದು ಮೇಜರ್ ಫುಡ್ ಡಿಫಿಸಿಟ್ ಕಂಟ್ರಿಯಾಗಿ ಹೊರಹೊಮ್ಮಿತ್ತು. ಸೊ ಇದನ್ನು ಆಚೆ ತೊಗೊಂಡು ಬರಬೇಕು, ಇಂಡಿಯಾನ ಫುಡ್ ಡಿಫಿಸಿಟ್ ಕಂಟ್ರಿಯಿಂದ ಫುಡ್ ಸರ್ಪ್ಲಸ್ ಕಂಟ್ರಿಯಾಗಿ ಕನ್ವರ್ಟ್ ಮಾಡಬೇಕು, ಸಿರಲ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ನ ತೊಗೊಂಡು ಬಂದರು. ಈ ಇಂಡಿಪೆಂಡೆನ್ಸ್ ಬಂದು ಫಸ್ಟ್ ಡಿಕೇಡಲ್ಲಿ ಇಂಡಿಯಾ ತುಂಬ ಸಫರ್ ಆಗ್ತಿತ್ತು. ಅದರಲ್ಲೂ ಅಗ್ರಿಕಲ್ಚರಲ್ ರಿಫಾರ್ಮ್ಸ್ನ ಎಕ್ಸ್ಟೆನ್ಸಿವ್ ಆಗಿ ತೊಗೊಂಡು ಬಂದರು. ಸೊ ಅಗ್ರಿಕಲ್ಚರು ಮೇಯ್ನ್ ಅವ್ರದ್ದು ಟಾರ್ಗೆಟ್ ಆಗಿತ್ತು ಗೌರ್ಮೆಂಟ್ದು. ಸೊ ಈ ಒಂದು ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ತುಂಬ ಇಂಪ್ರೂವೈಸ್ನ ತೊಗೊಂಡು ಬರೋದಕ್ಕೋಸ್ಕರ ತುಂಬ ಸ್ಕೀಮ್ಸ್ನ ತೊಗೊಂಡು ಬಂದರು. ಅದರ ಅಂಡರಲ್ಲಿ ಇದು ಒಂದು ರಿಫಾರ್ಮ್ ಅಂತಲೇ ಹೇಳ್ಬೋದು ಮಿನಿಮಮ್ ಸಪೋರ್ಟ್ ಪ್ರೈಸ್. ಇದನ್ನು 1966-67 ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನ. ಸೊ ಅಂದರೆ 1 ಕ್ವಿಂಟಲ್ಗೆ 54 ರೂಪಾಯಿನ ಅನೌನ್ಸ್ ಮಾಡ್ತಾರೆ. ಯಾವುದಕ್ಕೆ? ವೀಟಿಗೆ. ಸೊ ಇದನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್. ಇಫ್ ಇನ್ ಕೇಸ್ ಯಾರು ಫುಡ್ ಪ್ರಾಡಕ್ಟ್ಸ್ನ ವೀಟನ್ನು ಬೈ ಮಾಡಿಲ್ಲ ಅಂದರೆ ಗೌರ್ಮೆಂಟು 1 ಕ್ವಿಂಟಲ್ಗೆ 54 ರೂಪಾಯಿ ಹಂಗೆ ಬೈ ಮಾಡ್ತೀನಿ ಅಂತ ಹೇಳಿ ಗ್ಯಾರಂಟಿ ಕೊಡುತ್ತೆ. ಸೊ ಆವಾಗ ಫಾರ್ಮರ್ಸ್ ಏನು ಮಾಡ್ತಾರೆ, ವೀಟನ್ನು ಗ್ರೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗಿ ಪ್ರೈಸ್ ಸಡನ್ನಾಗಿ ಡಿಕ್ರೀಸ್ ಆದರೂ ಕೂಡ ಗೌರ್ಮೆಂಟು ಅದನ್ನು ಪ್ರೊಕ್ಯೂರ್ ಮಾಡ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಸೊ ಅದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಥರ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಅನೌನ್ಸ್ ಮಾಡೋದ್ರ ಮೂಲಕ ಫುಡ್ ಗ್ರೈನ್ಸ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ಗೌರ್ಮೆಂಟು ಟ್ರೈ ಮಾಡುತ್ತೆ.
ಸೊ ವಾಟ್ ವಾಸ್ ದ ನೀಡ್ ಆಫ್ ಇಂಟ್ರೊಡ್ಯೂಸಿಂಗ್ MSP? ಏನಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು? ಈಗ ಗ್ರೀನ್ ರೆವಲ್ಯೂಷನ್ನು ಏನಾದರೂ ಸ್ಟಾರ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಏನಕ್ಕೋಸ್ಕರ ಅಂದರೆ ಫುಡ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು, ಫುಡ್ ಸರ್ಪ್ಲಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ. ಸೊ ಆವಾಗ ಇಂಡಿಯನ್ ಪಾಲಿಸಿ ಮೇಕರ್ಗೆ ಏನು ಅನಿಸುತ್ತೆ ಅಂದರೆ, ಫಾರ್ಮರ್ಸು ಈ ಒಂದು ಗ್ರೀನ್ ರೆವಲ್ಯೂಷನಿಂದ ಫುಡ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತಾರೆ, ಅದು ಕೂಡ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ನ ಯೂಸ್ ಮಾಡ್ತಿದ್ದಾರೆ. ಸೊ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದಮೇಲೆ ಅದನ್ನು ಪ್ರೊಕ್ಯೂರ್ ಮಾಡಬೇಕಲ್ವಾ? ನಮಗೆ ಗೊತ್ತಿದೆ ಈ ಮಾರ್ಕೆಟ್ ಪ್ರೈಸಸ್ ಏನಿದೆ ಅದು ಡಿಮ್ಯಾಂಡ್ ಮತ್ತು ಸಪ್ಲೈ ಡ್ರೈವನ್ ಇರುತ್ತೆ. ಸಪ್ಲೈ ಜಾಸ್ತಿ ಆಯಿತು ಅಂದಾಗ ಪ್ರೈಸಸ್ಸು ಇಮಿಡಿಯೇಟಾಗಿ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದರೆ ಪ್ರೈಸಸ್ಸು ಕೂಡ ಜಾಸ್ತಿ ಆಗುತ್ತೆ. ಇಫ್ ಇನ್ ಕೇಸ್ ಡಿಮ್ಯಾಂಡು ಕಮ್ಮಿ ಆಯಿತು, ಸಪ್ಲೈನೂ ಜಾಸ್ತಿ ಆಯಿತು ಅಂದರೆ ಪ್ರೈಸಸ್ಸು ತುಂಬ ಕಡಿಮೆ ಆಗುತ್ತಲ್ವ? ಸೊ ಇದನ್ನು ಅವಾಯ್ಡ್ ಮಾಡಬೇಕು. ಈಗ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸನ್ನು ಯೂಸ್ ಮಾಡ್ತಿದ್ವಿ ಅಂದಾಗ ಪ್ರೊಡಕ್ಷನ್ ಇಮಿಡಿಯೇಟಾಗಿ ಜಾಸ್ತಿ ಆಗುತ್ತೆ. ಸೊ ಈಗ ಆವಾಗ ರೈತರಿಗೆ ಒಂದು ಭಯ ಸ್ಟಾರ್ಟ್ ಆಗುತ್ತಲ್ವ, ಪ್ರೊಡಕ್ಷನ್ ಜಾಸ್ತಿ ಆದಾಗ ಪ್ರೈಸಸ್ ಕಡಿಮೆ ಆಗುತ್ತೆ. ಸೊ ಆವಾಗ ಯಾರು ಪ್ರೊಕ್ಯೂರ್ ಮಾಡ್ತಾರೆ ಅನ್ನೋ ಒಂದು ಕ್ವಶನ್ ಬರುತ್ತೆ. ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೋಸ್ಕರ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ನ ತೊಗೊಂಡು ಬರ್ತಾರೆ. ಸೊ ಇಲ್ಲಿ ಗೌರ್ಮೆಂಟೇ ಗ್ಯಾರಂಟಿ ಕೊಡುತ್ತೆ. ಸೊ ನೀವು ಎಷ್ಟೇ ಪ್ರೊಡ್ಯೂಸ್ ಮಾಡಿದ್ರು ಅದನ್ನು ನಾವು ಪ್ರೊಕ್ಯೂರ್ ಮಾಡ್ತೀವಿ ಈ ಒಂದು ವ್ಯಾಲ್ಯೂದಲ್ಲಿ ಅಂತಲೇ ಫಸ್ಟ್ ಅವ್ರು ಸೋವಿಂಗ್ ಸೀಸನಲ್ಲೇ ಅನೌನ್ಸ್ ಮಾಡೋದ್ರಿಂದ ಇದು ಒಂದು ಗೌರ್ಮೆಂಟ್ ಕೊಡೋವಂಥ ಗ್ಯಾರಂಟಿ ಅಂತಲೇ ಹೇಳ್ಬೋದು ರೈತರಿಗೆ. ಸೊ ಈಗ ಯಾವ್ಯಾವ ಕ್ರಾಪ್ಸಿಗೆ ಗೌರ್ಮೆಂಟು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ನ ಅನೌನ್ಸ್ ಮಾಡುತ್ತೆ, ಆ ಎಲ್ಲ ಕ್ರಾಪ್ಸನ್ನು ಆ ಒಂದು ಪ್ರೈಸಸಲ್ಲೇ ಅದು ಪ್ರೊಕ್ಯೂರ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಪ್ರೊಡಕ್ಷನ್ನ ಬೂಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ವೀಟ್ ಮತ್ತು ಪ್ಯಾಡಿಗೆ ಗೌರ್ಮೆಂಟು ಮಿಡ್ ಆಫ್ 1960ನಲ್ಲೇ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ತು. ಸೊ ಆದರೆ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಯಾವುದೇ ರೀತಿಯಾದಂಥ ಲೀಗಲ್ ಸ್ಟ್ಯಾಚ್ಯೂರ್ ಇಲ್ಲ. ಇದು ತುಂಬ ಇಂಪಾರ್ಟೆಂಟು. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ಫಾರ್ಮರ್ಸ್ಗೆ ಡಿಸ್ಟ್ರೆಸ್ ಸೇಲಿಂದ ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಆದರೆ ಈ ಎಷ್ಟೊಂದು ಅಮೌಂಟ್ ಆಫ್ ಫುಡ್ ಗ್ರೈನ್ಸ್ನ ಪ್ರೊಕ್ಯೂರ್ ಮಾಡಿಕೊಂಡು ಗೌರ್ಮೆಂಟ್ ಏನು ಮಾಡುತ್ತೆ, ವಾಟ್ ಈಸ್ ದ ಯೂಸ್ ಆಫ್ ದಟ್? ಈ ಒಂದು ಫುಡ್ ಗ್ರೈನ್ಸ್ನ ಏನು ಪ್ರೊಕ್ಯೂರ್ ಮಾಡುತ್ತೆ ಅದನ್ನು ಯಾರಿಗೆ ಅವಶ್ಯಕತೆ ಇರುತ್ತೆ, ಯಾರು ನೀಡಲ್ಲಿ ಇರ್ತಾರೆ ಅಂಥವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಯಾವುದ್ರ ಮೂಲಕ ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದರೆ PDS, ಏನು ರೇಷನ್ ಕಾರ್ಡ್ಸ್ ಅಂತ ಯೂಸ್ ಮಾಡ್ತಿದ್ದೀವಿ, ಆ ಒಂದು ರೇಷನ್ ಶಾಪ್ಸ್ ಮೂಲಕ ಪ್ರತಿಯೊಬ್ಬ ಅವಶ್ಯಕತೆ ಇರೋವಂತಹ ವ್ಯಕ್ತಿಗಳಿಗೆ ಈ ಒಂದು ಫುಡ್ ಗ್ರೈನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇನ್ ಕೇಸ್ ಆಫ್ ಮಾರ್ಕೆಟ್ ಪ್ರೈಸ್ ಆಫ್ ದ ಕಮೋಡಿಟಿ ಫಾಲ್ಸ್ ಬಿಲೋ ದ ಮಿನಿಮಮ್ ಸಪೋರ್ಟ್ ಪ್ರೈಸ್, ಅಂದರೆ ಈ ಮಾರ್ಕೆಟ್ ಪ್ರೈಸು ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಕಡಿಮೆ ಆಯಿತು ಅಂದಾಗ, ಯಾವಾಗ ಬಂಪರ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಅಫ್ಕೋರ್ಸ್ ರೇಟ್ ಕಡಿಮೆ ಆಗುತ್ತೆ. ಸೊ ಆವಾಗ ಮಾರ್ಕೆಟಲ್ಲಿ ಗ್ಲಟ್ ಅಂದರೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ರೈತರಿಗೆ ಮಾರಬೇಕು ಬಿಡುವ, ಪ್ರಾಫಿಟ್ ಬರಲ್ಲ, ಇದರಿಂದ ಮುಂದೆ ಏನಾಗುತ್ತೆ, ಈ ಥರ ಒಂದು ಕನ್ಫ್ಯೂಸಿಂಗ್ ಸಿಚುವೇಶನ್ ಇದ್ದಾಗ ಗೌರ್ಮೆಂಟ್ ಏಜೆನ್ಸೀಸ್ ಏನು ಮಾಡುತ್ತೆ, ಈ ಎಲ್ಲ ಎಂಟೈರ್ ಕ್ವಾಂಟಿಟಿ ಏನು ಫಾರ್ಮರ್ಸ್ ಆಫರ್ ಮಾಡ್ತಾರೆ ಆ ಎಲ್ಲ ಎಂಟೈರ್ ಕ್ವಾಂಟಿಟಿನೂ ಪರ್ಚೇಸ್ ಮಾಡ್ಕೊಳ್ಳುತ್ತೆ ಗೌರ್ಮೆಂಟ್ ಏಜೆನ್ಸೀಸು. ಯಾವ ಅಮೌಂಟಲ್ಲಿ ಪರ್ಚೇಸ್ ಮಾಡುತ್ತೆ ಅಂದರೆ, ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಸೋಯಿಂಗ್ ಸೀಸನಲ್ಲಿ ಅನೌನ್ಸ್ ಮಾಡಿರ್ತಾರೆ ಆ ಒಂದು ಪ್ರೈಸಸ್ ಮೇಲೇ ಇವರು ಪರ್ಚೇಸ್ ಮಾಡ್ತಾರೆ. ಸೊ ಈ ಪರ್ಚೇಸ್ ಮಾಡಿದಂಥ ಎಲ್ಲ ಫುಡ್ ಪ್ರಾಡಕ್ಟ್ಸನ್ನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮೂಲಕ ಮತ್ತು ನೀಡಿ ಪೀಪಲ್ಸಿಗೆ ಅದನ್ನು ಕೊಡ್ತಾರೆ. ಸೊ ದಿಸ್ ಇಸ್ ದ ಪ್ರೊಸೆಸ್ ಆಫ್ ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಕೊಡ್ತಾರೆ ಅಂತ ಏನೋ ಗೊತ್ತಾಯಿತು, ಬಟ್ ಎಷ್ಟು ಕ್ರಾಪ್ಸ್ನ ಇದರಲ್ಲಿ ಕವರ್ ಮಾಡಿದ್ದಾರೆ ಅಂದರೆ 23 ಕ್ರಾಪ್ಸ್ನ ಕವರ್ ಮಾಡಿದ್ದಾರೆ. ಅದನ್ನು ಯಾರು ರೆಕಮೆಂಡ್ ಮಾಡಿರೋದು, CACP. ಸೊ ಅದರಲ್ಲಿ 7 ಸೀರಿಯಲ್ಸ್ ಇದೆ, 5 ಪಲ್ಸಸ್ ಇದೆ, 7 ಆಯಿಲ್ ಸೀಡ್ಸ್ ಇದೆ, 4 ಕಮರ್ಷಿಯಲ್ ಕ್ರಾಪ್ಸ್ ಇದೆ. ಯಾವ್ಯಾವ ಸೀರಿಯಲ್ಸನ್ನು ಈ ಒಂದು MSP ಕವರ್ ಮಾಡಿದೆ ಅಂದರೆ ಪ್ಯಾಡಿ, ವೀಟ್, ಮೇಸ್, ಸೋರ್ಗಮ್ ಆ್ಯಂಡ್ ಪರ್ಲ್ ಮಿಲ್ಲೆಟ್ ಆ್ಯಂಡ್ ಬಾರ್ಲಿ ಆ್ಯಂಡ್ ರಾಗಿ. ಸೊ ಈ 5 ಪಲ್ಸಸ್ ಯಾವುದು ಅಂದರೆ ಗ್ರಾಮ್, ಟರ್, ಮೂಂಗ್, ಉರತ್ ಆ್ಯಂಡ್ ಲೆಂಟಿಲ್. 7 ಆಯಿಲ್ ಸೀಡ್ಸ್ ಅಂದರೆ ಗ್ರೌಂಡ್ನಟ್, ರ್ಯಾಪ್ಸೀಡ್ ಮಸ್ಟರ್ಡ್, ಸೋಯಾಬೀನ್, ಸಿಸ್ಮಮ್, ಸನ್ಫ್ಲವರ್, ಸ್ಯಾಫ್ಲವರ್, ನಿಗರ್ ಸೀಡ್. ಮತ್ತು 4 ಕಮರ್ಷಿಯಲ್ ಕ್ರಾಪ್ಸ್ ಯಾವುದಾದ್ರು ಅಂದರೆ ಕೋಪ್ರಾ, ಶುಗರ್ ಕೇನ್, ಕಾಟನ್ ಆ್ಯಂಡ್ ರಾಜೂಟ್. ಸೊ ಇಷ್ಟು ಕ್ರಾಪ್ಸನ್ನು ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂಡರಲ್ಲಿ ಕವರ್ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಹೆಂಗೆ ಡಿಸೈಡ್ ಮಾಡುತ್ತೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಅಂದರೆ, 2 ಮೇಜರ್ ಕ್ರಾಪಿಂಗ್ ಸೀಸನ್ ಇದೆ, ರಾಬಿ ಮತ್ತು ಖಾರಿಫ್. ಇದ್ರ ಜೊತೆಗೆ ಇನ್ನೊಂದು ಝೇದ್ ಸೀಸನ್ ಇದೆ. ಅದರಲ್ಲಿ ಎಲ್ಲ ಕಡೆನೂ ಆ ಒಂದು ಸೀಸನಲ್ಲಿ
ಕ್ರಾಪಿಂಗ್ ನಡೆಯಲ್ಲ. ಸೊ ಹಾಗಾಗಿ ಈ ಒಂದು ಮೇಜರ್ ಕ್ರಾಪಿಂಗ್ ಸೀಸನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಗೌರ್ಮೆಂಟ್ ಅನೌನ್ಸ್ ಮಾಡೋದಕ್ಕೂ ಮುಂಚೆ ಇದು ಕೆಲವೊಂದು ರೆಕಮೆಂಡೇಷನ್ಸ್ನ ಅದು ಅಬ್ಸರ್ವ್ ಮಾಡುತ್ತೆ. ಯಾರು ರೆಕಮೆಂಡೇಷನ್ ಕೊಡ್ತಾರೆ ಅಂದರೆ CSCP. ಸೊ ಇದನ್ನು ಯಾವಾಗ ಅನೌನ್ಸ್ ಮಾಡುತ್ತೆ ಅಂದರೆ ಈ ಕ್ರಾಪಿಂಗ್ ಸೀಸನ್, ಈಗ ರಾಬಿ ಇರ್ಬೋದು, ಖಾರಿಫ್ ಇರೋದು, ಅದು ಸ್ಟಾರ್ಟ್ ಆಗಬೇಕಾದ್ರೆ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಅನೌನ್ಸ್ ಮಾಡ್ತಾರೆ. ಸೊ ಈ ಒಂದು ಎಕ್ಸಾಸ್ಟಿವ್ ಸ್ಟಡಿ ಮಾಡಿ, ಆ ಒಂದು ಕ್ರಾಪಿಂಗ್ ಸೀಸನ್ ಬಗ್ಗೆ ಎಕ್ಸಾಸ್ಟಿವ್ ಸ್ಟಡಿ ಮಾಡಿ ಮೇಜರ್ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿದ ಮೇಲೇ ಇದನ್ನು ಅನೌನ್ಸ್ ಮಾಡೋದು. ಸೊ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ಸು ಏನು ಮಾಡುತ್ತೆ, ಡೀಟೇಲ್ ಆಗಿ ಸ್ಟಡಿ ಮಾಡುತ್ತೆ ಆ ಒಂದು ಕ್ರಾಪಿಂಗ್ ಸೀಸನು, ಆ ಕ್ರಾಪಿಂಗ್ ಪ್ಯಾಟ್ರನ್ನು, ಮತ್ತು ಅದಕ್ಕೆ ಏನೇನು ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಆಗುತ್ತೆ, ಈ ಥರ ಎಲ್ಲ ಒಂದು ಸಿಚುವೇಶನ್ನ ಸ್ಟಡಿ ಮಾಡಿ ಇದು ರೆಕಮೆಂಡ್ ಮಾಡುತ್ತೆ ಇಷ್ಟನ್ನ ಫಿಕ್ಸ್ ಮಾಡಿ ಅಂತ. ಈ ಒಂದು ರೆಕಮೆಂಡೇಷನ್ ಏನರ ಮೇಲೆ ಬೇಸ್ಡ್ ಆಗಿರುತ್ತೆ ಅಂದರೆ ಫಿಕ್ಸ್ಡ್ ಫಾರ್ಮುಲಾ ಇರುತ್ತೆ. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಅವರು ರೆಕಮೆಂಡ್ ಮಾಡ್ತಾರೆ. ಈ ಒಂದು ಫಾರ್ಮುಲಾದಲ್ಲಿ ಏನೇನು ಇಂಡಿಕೇಟರ್ಸ್ನ ಯೂಸ್ ಮಾಡ್ತಾರೆ ಅಂದರೆ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಅಂದರೆ ಎಷ್ಟು ಇನ್ಕರ್ ಆಗಿದೆ, ಆ ಪ್ರೊಡಕ್ಷನ್ನ ಮಾಡೋದಕ್ಕೆ ಎಷ್ಟು ಕಾಸ್ಟನ್ನು ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತು ಈಗ ಅದರಲ್ಲಿ ವರ್ಕ್ ಮಾಡಿರ್ತಾರಲ್ವ ಆ ಲೇಬರ್ ಕಾಸ್ಟ್ ಎಷ್ಟು, ಅವರು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಇಲ್ಲ ಔಟ್ಸೈಡ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಸೊ ಅವರಿಗೆ ಎಷ್ಟು ಕಾಸ್ಟ್ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಲೇಬರ್ ಅಂದರೆ ಒಂದು ದಿನಕ್ಕೆ ಇಷ್ಟಂತ ಅವರಿಗೆ ನಾವು ಸ್ಯಾಲ್ರಿ ಕೊಡಲೇಬೇಕಾಗತ್ತಲ್ವ. ಸೊ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ ಇದ್ರ ಜೊತೆಗೆ ಫಿಕ್ಸ್ಡ್ ಅಸೆಟ್ಸ್ ಅಥವಾ ರೆಂಟ್ ಪೇಯ್ಡ್. ಈ ಫಾರ್ಮರ್ಸು ಈಗ ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಟ್ರ್ಯಾಕ್ಟರ್ಸ್ ಇರ್ಬೋದು, ಮತ್ತು ಈಗ ರಾಗಿನ ಬೆಳೀತಿದ್ದಾರೆ ಅಂದರೆ ರಾಗಿ ಕುಯ್ಯೋ ಮಿಷಿನ್ ಇರ್ಬೋದು, ಈ ಥರ ಕೆಲವೊಂದು ಮಿಷಿನ್ಸ್ನ ಕೂಡ ಯೂಸ್ ಮಾಡಿರ್ತಾರಲ್ವ, ಇದಕ್ಕೆ ಎಷ್ಟು ರೆಂಟನ್ನು ಪೇ ಮಾಡಿರ್ತಾರೆ, ಇಲ್ಲಾಂದರೆ ಅದಕ್ಕೆ ಎಷ್ಟು ಖರ್ಚಾಗಿರುತ್ತೆ, ಇದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅಂದರೆ ಪ್ರೊಡಕ್ಷನ್ ಕಾಸ್ಟು, ಲೇಬರ್ ಕಾಸ್ಟು ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ ಅಥವಾ ಫಿಕ್ಸ್ಡ್ ಅಸೆಟ್ ಕಾಸ್ಟನ್ನು ಕೂಡ ಇವರು ಕನ್ಸಿಡರ್ ಮಾಡ್ತಾರೆ. ಈ ಎಲ್ಲ ಒಂದು ಕಾಸ್ಟನ್ನ ಕನ್ಸಿಡರ್ ಮಾಡಿ ಒಂದು ಫಾರ್ಮುಲಾಗೆ ಅಪ್ಲೈ ಮಾಡಿ ಎಷ್ಟು MSPನ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಈ ಒಂದು CSCP ಅವರು ಫಿಕ್ಸ್ ಮಾಡಿ ಅದನ್ನು ಗೌರ್ಮೆಂಟಿಗೆ ರೆಕಮೆಂಡ್ ಮಾಡ್ತಾರೆ. ಆ ಒಂದು ರೆಕಮೆಂಡೇಷನ್ ಬೇಸ್ಡ್ ಮೇಲೆ ಗೌರ್ಮೆಂಟು MSPನ ಅನೌನ್ಸ್ ಮಾಡುತ್ತೆ. ಈ ಒಂದು ಏನು ಇಂಡಿಕೇಟರ್ಸ್ನ ಯೂಸ್ ಮಾಡ್ಕೊಳ್ತಾರೆ, ಇದಕ್ಕೆ ಸೈಂಟಿಫಿಕ್ ವೇರಿಯಬಲ್ಸು ಇದೆ, ಟೆಕ್ನಿಕಲ್ ವೇರಿಯಬಲ್ಸ್, ಅದನ್ನು A2, FL, C2 ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ಎಲ್ಲ ಒಂದು ಟರ್ಮ್ಸ್ನ ಆ್ಯಡಪ್ ಮಾಡಿನೇ MSPನ ಕ್ಯಾಲ್ಕುಲೇಟ್ ಮಾಡೋದು. ಸೊ ನಾವು ಇದನ್ನು ಕನ್ಸಿಡರ್ ಮಾಡಿದ್ಮೇಲೆ ಇದು ಎಲ್ಲ ಒಂದು ಕ್ರಾಪ್ಸಿಗೂ ಸೇಮ್ ಇರುತ್ತೆ, ಆದರೆ ಶುಗರ್ ಕೇನಿಗೆ ಮಾತ್ರ ಡಿಫ್ರೆಂಟ್ ಇರುತ್ತೆ. ಸೊ ಪ್ರೈಸಿಂಗ್ ಆಫ್ ಶುಗರ್ ಕೇನ್ನ ಸ್ಟ್ಯಾಚ್ಯುಯೇಟೆಡ್ ಪ್ರೊವಿಷನ್ ಆಫ್ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ 1966 ಗವರ್ನ್ ಮಾಡ್ತಾ ಇತ್ತು. ಇದನ್ನು ಎಸೆನ್ಷಿಯಲ್ ಕಮ್ಯುನಿಟಿ ಆ್ಯಕ್ಟ್ 1955 ಅಂಡರಲ್ಲಿ ತೊಗೊಂಡು ಬಂದಿದ್ರು. ಇದು ಎಲ್ಲಿವರೆಗೂ ಅಂದರೆ 2009-10 ಈ ಒಂದು ಆರ್ಡರು ಶುಗರ್ ಕೇನ್ ಪ್ರೈಸಸ್ನ ಗವರ್ನ್ ಮಾಡ್ತಾ ಇತ್ತು. ಸೆಂಟ್ರಲ್ ಗೌರ್ಮೆಂಟು ಏನು ಮಾಡ್ತಿತ್ತು, ಸ್ಟ್ಯಾಚ್ಯುಯೇಟ್ರಿ ಮಿನಿಮಮ್ ಪ್ರೈಸ್ನ ಈ ಒಂದು ಶುಗರ್ ಕೇನ್ಗೆ ಫಿಕ್ಸ್ ಮಾಡ್ತಾ ಇತ್ತು. ಇದ್ರ ಅಂಡರಲ್ಲಿ ಏನು ಅಂದರೆ ಶುಗರ್ ಮಿಲ್ ಏನಿರುತ್ತೆ ಅದು 50:50 ಬೇಸಿಸ್ ಮೇಲೆ ಅದು ಪ್ರಾಫಿಟ್ನ ಶೇರ್ ಮಾಡಬೇಕಾಗಿತ್ತು. ಫಾರ್ಮರ್ಸ್ ಮತ್ತು ಈ ಒಂದು ಶುಗರ್ ಮಿಲ್ಸ್ ಅವರು ಇಬ್ಬರೂ ಏನು ಪ್ರಾಫಿಟ್ ಬರುತ್ತೆ ಅದನ್ನು 50:50 ಆಗಿ ಶೇರ್ ಮಾಡ್ಕೊಳ್ಬೇಕಿತ್ತು. ಬಟ್ ಆದರೆ ಇದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಲ್ಲ, ಈ ಶುಗರ್ ಮಿಲ್ ಅವರು ಕರೆಕ್ಟಾಗಿ ಪ್ರಾಫಿಟ್ನ ಶೇರ್ ಮಾಡ್ತಿರಲ್ಲ. ಸೊ ಅದಕ್ಕೋಸ್ಕರ ಈ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ 1966 ಏನಿತ್ತು ಇದನ್ನು ಅಮೆಂಡ್ ಮಾಡಿ ಅಕ್ಟೋಬರ್ 2009 SMP ಈ ಸ್ಟ್ಯಾಚ್ಯುಯೇಟರಿ ಮಿನಿಮಮ್ ಪ್ರೈಸ್ ಏನಿತ್ತು ಅದನ್ನು ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಆಫ್ ಶುಗರ್ ಕೇನ್ನಿಂದ ರಿಪ್ಲೇಸ್ ಮಾಡ್ತಾರೆ. ಈ ಒಂದು ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಆಫ್ ಶುಗರ್ ಕೇನ್ ಅಂದರೆ ಏನು, ಇದು ಏನು ಪ್ರೊವೈಡ್ ಮಾಡುತ್ತೆ ಅಂದರೆ ಇದನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟೇ ಅನೌನ್ಸ್ ಮಾಡುತ್ತೆ. ಇದು ಕೂಡ ಬೇಸಿಸ್ ಆಫ್ ರೆಕಮೆಂಡೇಷನ್ ಆಫ್ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್, ಅಂದರೆ CSCPನೂ ಇದಕ್ಕೂ ರೆಕಮೆಂಡ್ ಮಾಡೋದು. ಸೊ ಹೆಂಗೆ ರೆಕಮೆಂಡ್ ಮಾಡುತ್ತೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಕನ್ಸಲ್ಟ್ ಮಾಡಿ ಅವ್ರ ಫೀಡ್ಬ್ಯಾಕನ್ನು ತಗೊಂಡು ಆಮೇಲೆ ಇದು ರೆಕಮೆಂಡ್ ಮಾಡುತ್ತೆ. ಮತ್ತು ಸ್ಟೇಟ್ ಗೌರ್ಮೆಂಟು ಕೂಡ ಅಸೋಸಿಯೇಷನ್ ಆಫ್ ಶುಗರ್ ಇಂಡಸ್ಟ್ರಿದು ರೆಕಮೆಂಡೇಷನು ಫೀಡ್ಬ್ಯಾಕ್ನ ತಗೊಂಡು ಆಮೇಲೆ CSCPಗೆ ಅದು ರೆಕಮೆಂಡ್ ಮಾಡುತ್ತೆ. CSCP ಸೆಂಟ್ರಲ್ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡುತ್ತೆ. ಸೊ ಈ ಒಂದು 3 ಬಾಡೀಸ್ದು ರೆಕಮೆಂಡೇಷನ್ನ ತಗೊಂಡು ಈ ಒಂದು ಫೇರ್ ರೆಮ್ಯುನರೇಟಿವ್ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಸೊ ಸ್ಟೇಟ್ಸ್ ಏನು ಮಾಡಿರುತ್ತೆ, ಸ್ಟೇಟ್ ಸ್ಪೆಸಿಫಿಕ್ ಶುಗರ್ ಕೇನ್ ಪ್ರೈಸಸ್ನ ಡಿಕ್ಲೇರ್ ಮಾಡುತ್ತೆ.
ಮತ್ತು ಇದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಟೇಟ್ ಅಡ್ವೈಸ್ಡ್ ಪ್ರೈಸಸ್ ಅಂತ ಕರಿತೀವಿ. ಇದು ಏನಿದ್ರೆ ಯಾವಾಗೂ ಹೈಯರ್ ದ್ಯಾನ್ ದ SMP ಅಥವಾ FRP ಪ್ರೇಯರ್ ರೆಮ್ಯುನರೇಟಿವ್ ಪ್ರೈಸ್ಗಿಂತ ಯಾವಾಗೂ ಜಾಸ್ತಿನೇ ಇರಬೇಕು ಈ ಸ್ಟೇಟ್ ಅಡ್ವೈಸ್ಡ್ ಪ್ರೈಸಸ್ಸು. ಸೊ ಇದು ಫೇರ್ ರೆಮ್ಯುನರೇಟಿವ್ ಪ್ರೈಸಸ್ನ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಅದು ಆನ್ ದ ರೆಕಮೆಂಡೇಶನ್ ಆಫ್ CSCP, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಅಸೋಸಿಯೇಷನ್ ಆಫ್ ಶುಗರ್ ಇಂಡಸ್ಟ್ರಿ. ಆದರೆ ಈ ಸ್ಟೇಟ್ ಅಡ್ವೈಸ್ಡ್ ಪ್ರೈಸಸ್ನ ಯಾರು ಫಿಕ್ಸ್ ಮಾಡ್ತಾರೆ ಅಂದರೆ ಸ್ಟೇಟು ಡಿಕ್ಲೇರ್ ಮಾಡುತ್ತೆ. 1970ಗಿಂತ ಮುಂಚೆ ಸ್ಟೇಟ್ ಅಡ್ವೈಸ್ ಪ್ರೈಸಸ್ಸು ಎಲ್ಲಿ ಎಕ್ಸಿಸ್ಟ್ ಇತ್ತು ಅಂದರೆ UP, ತಮಿಳ್ನಾಡು, ಪಂಜಾಬ್ ಮತ್ತು ಹರಿಯಾಣದಲ್ಲಿ ಎಕ್ಸಿಸ್ಟ್ ಇತ್ತು. ಸೊ ಇಷ್ಟು ಸ್ಟೇಟ್ಸಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು, ಸ್ಟೇಟ್ ಅಡ್ವೈಸ್ಡ್ ಪ್ರೈಸಸ್. ಸೊ ಥ್ಯಾಂಕ್ ಯು ಆಲ್. ಈ ಮಿನಿಮಮ್ ಸಪೋರ್ಟ್ ಪ್ರೈಸು ತುಂಬಾ ಇಂಪಾರ್ಟೆಂಟು. ಸೊ ಇದು GS ಪೇಪರ್ 3ನಲ್ಲಿ ನಿಮಗೆ ಕ್ವಶನ್ಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಗೋ ಥ್ರೂ ಇಟ್. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಇಮಿಡಿಯೇಟಾಗಿ ಬರುತ್ತೆ. ಸೊ ಅಲ್ಲಿರೋಂಥ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಆಲ್.